ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಆವಾಗ ಪೂರ್ತಿ ನೋಡೋದ್ರಿಂದ ನಿಮಗೆ ಏನು ರೆಮಿಡಿ ಮಾಡ್ತಿದ್ದಾರೆ ಅಥವಾ ಏನು ಮಾಡ್ತಿದ್ದಾರೆ ಅಥವಾ ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ಪೂರ್ತಿ ಡೀಟೇಲಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಅರ್ಧ ನೋಡಿದ್ರೆ, ಅರ್ಧ ಕೇಳಿದ್ರೆ ನಿಮಗೇನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಈ ವಿಡಿಯೋದಲ್ಲಿ ದುಡ್ಡಿನ ಆಕರ್ಷಣೆ ಹೇಗೆ ಮಾಡೋದು, ದುಡ್ಡು ನಮ್ಮ ಹತ್ರ ಉಳಿಕೊಂಡು ಹೇಗೆ ಬರಬೇಕು ಅನ್ನೋದನ್ನು ನಾವು ಈ ಒಂದು ಪೂರ್ತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ದುಡ್ಡು ಅಂದರೆ ಯಾರಿಗಿಷ್ಟ ಹೇಳಿ? ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ದುಡ್ಡು ಅಂದರೆ ತುಂಬಾ ಇಷ್ಟಪಡ್ತಾರೆ. ಏಕೆಂದರೆ ನಮ್ಮ ದಿನಚರಿಯಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ಅಷ್ಟೇ ಅವಶ್ಯಕತೆ ಇದೆ. ಹಂಗಾಗಿ ಎಲ್ಲರಿಗೂ ದುಡ್ಡು ಬೇಕೇ ಬೇಕು. ಹಾಗಾಗಿ ಆದರೆ ದುಡ್ಡು ಬೇಕು ಅಂತೀವಿ, ಏನು ಮಾಡಿದ್ರೂ ದುಡ್ಡು ಮಾತ್ರ ಬರೋದಿಲ್ಲ. ಬರೀ ಸಾಲ ಮಾಡಬೇಕಾಗತ್ತೆ. ಇದೇ ಥರನೇ ಆಗ್ತಾಯಿರುತ್ತೆ. ಆದರೆ ದುಡ್ಡು ಬರೋದಕ್ಕೆ ನಾವು ಏನಾದರೂ ಒಂದು ಮಾಡ್ತಾ ಇರಬೇಕಲ್ವ ಫ್ರೆಂಡ್ಸ್. ಕೆಲಸ ಮಾಡ್ತಾನೆ ಇರ್ತೀವಿ, ಆ ಕೆಲಸದಲ್ಲೂ ಮತ್ತು ಸಾಲ ಮಾಡಿ ಜೀವನ ಮಾಡಬೇಕಾಗುತ್ತೆ ಅಲ್ವಾ. ಅದಕ್ಕಾಗಿ ಏನು ಮಾಡಿದ್ರೆ ನಮ್ಮನ್ನು ಹುಡಿಕೊಂಡು ದುಡ್ಡು ಬರುತ್ತೆ. ಸಾಲ ಮಾಡದೆ ನಾವು ಯಾವ ರೀತಿ ಇರೋದು? ಲಕ್ಷ್ಮಿ ನಮ್ಮನ್ನು ಹುಡಿಕೊಂಡು ಬರಬೇಕು ಅಂತಂದರೆ ನಾವು ಏನು ಮಾಡಿದ್ರೆ ಲಕ್ಷ್ಮಿ ನಮ್ಮನ್ನು ಹುಡಿಕೊಂಡು ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವು ಯಾವ ರೀತಿ ಇರಬೇಕಾಗತ್ತೆ ಮನೆಯಲ್ಲಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟು ಮನೆ ಯಾವಾಗಲೂ ನೀಟ್ನೆಸ್ಸಾಗಿ ಇಟ್ಕೊಬೇಕು ಫ್ರೆಂಡ್ಸ್. ಕ್ಲೀನಾಗಿ ಇಟ್ಕೋಬೇಕು, ನೀಟ್ನೆಸ್ಸಾಗಿ ಇಟ್ಕೋಬೇಕು. ಆಮೇಲೆ ಮನೆ ಒರೆಸುವಾಗ ನಾವು ಉಪ್ಪು ಮತ್ತು ಗಂಜಲ, ಅರಿಶಿನ ಪುಡಿ ಹಾಕಿ ಮನೆ ಒರೆಸ್ಬೇಕು. ಎಲ್ಲ ಕಡೆಯೂ ಅಷ್ಟೇ, ಅಡುಗೆ ಮನೆ ಎಲ್ಲನೂ ಒರೆಸುವಾಗ ಉಪ್ಪು, ಗಂಜಲ, ಅರಿಶಿನ ಪುಡಿ ಹಾಕಿ ಮನೇನ ಒರೆಸ್ಬೇಕು. ಮನೇಲಿರೋ ನೆಗೆಟಿವ್ ಎಲ್ಲ ಹೋಗಿ ನಮಗೆ ದುಡ್ಡಿನ ಆಕರ್ಷಣೆ ಬರಬೇಕು ಅಂದರೆ ವಾರದಲ್ಲಿ 2-3 ಸಲನಾದ್ರೂ ನೀವು ಈ ಥರ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಮತ್ತು ಅಡುಗೆ ಮನೆ ಯಾವಾಗಲೂ ನೀಟ್ನೆಸ್ಸಾಗಿ ಇಟ್ಕೋಬೇಕು. ಪಾತ್ರೆ ಸಿಂಕಲ್ಲಿ ಇಡಬಾರ್ದು. ನೀವು ಕೂಡ ಒಂದು ಆದಷ್ಟು ನೀಟ್ನೆಸ್ಸಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಎಷ್ಟು ನೀಟಾಗಿರ್ತೀರ ಅಷ್ಟು ನಿಮ್ಮನ್ನು ದುಡ್ಡು ಹುಡಿಕೊಂಡು ಬರುತ್ತೆ, ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತು ಇರೋ ಬಟ್ಟೆಗಳನ್ನೇ ನೀಟ್ನೆಸ್ಸಾಗಿ ಹಾಕ್ಕೊಳ್ಳೋದು ಕೂಡ ಒಂದು ಪಾಯಿಂಟ್ ಆಗಿರುತ್ತೆ ಫ್ರೆಂಡ್ಸ್. ಏನಿದೆ ನಿಮ್ಮ ಹತ್ರ ಆ ಬಟ್ಟೆಗಳನ್ನೇ ನೀಟ್ನೆಸ್ಸಾಗಿ ಹಾಕ್ಕೊಳ್ಳಿ. ಮತ್ತು ಮನೆಯೂ ಅಷ್ಟೇ ನೀಟಾಗಿ ನೋಡಿ. ಆಟೋಮೆಟಿಕ್ಕಾಗಿ ನೀವು ಮನೇನ ನೀಟಾಗಿ ಇಟ್ಕೊಳ್ಳಿ. ಮನೆ ಒರೆಸುವಾಗ ಆವಾಗಾಗ ವಾರದಲ್ಲಿ 3 ಡೇಸು ಉಪ್ಪು, ಗಂಜಲ ಮತ್ತು ಅರಿಶಿನ ಪುಡಿ ಹಾಕಿ ನೀವು ಮನೆ ಒರೆಸ್ತಾ ಬನ್ನಿ. ಅವಾಗ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದರ ಅನುಭವ ಕೂಡ ನಿಮ್ಗೆ ಆಗ್ತಾ ಇರುತ್ತೆ. ನೀವೇ ಅದನ್ನು ಗಮನಿಸ್ತೀರ. ನಿಮಗೂ ಒಂದು ಒಳ್ಳೇದಾಗ್ತಾ ಬರುತ್ತೆ, ನಿಮಗೂ ಒಂದು ಒಳ್ಳೇದಾಗ್ತಾ ಹೋಗುತ್ತೆ. ಆದರೆ ಏನೂ ಮಾಡ್ದೇ ನಮ್ಮ ನಾವು ಲೇಸಿ ಥರ ಇರ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಆಗೋದಿಲ್ಲ ಫ್ರೆಂಡ್ಸ್. ಏನಾದರೂ ಒಂದು ಒಳ್ಳೇದಾಗಬೇಕಂದ್ರೆ ನಾವು ಏನಾದರೂ ಒಂದು ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸುಮ್ಮನೆ ಮಾತಾಡ್ತಾಯಿದ್ರೆ ಏನು ಇಷ್ಟೊಂದು ಮಾತಾಡ್ತಾಯಿದ್ದೀರಾ, ನೀವು ವೀಡಿಯೋನೇ ಮಾಡ್ತಾ ಇಲ್ಲ, ಏನು ಹೇಳ್ತೀನಿ ಅಂದಿದ್ರೆ ಅದನ್ನು ಹೇಳಲೇ ಇಲ್ಲ ಅಂತ ಅಂದ್ಕೋಬೇಡಿ. ಏನು ಇಂಪಾರ್ಟೆಂಟ್ ವಿಷಯ ಏನು ಹೇಳ್ತೀನಿ ಅಂತ ಹೇಳ್ತೀನಿ, ಅದನ್ನು ಹೇಳಕ್ಕೆ ಬರ್ತೀನಿ. ಫಸ್ಟು ಒಂದು ಬೋಲ್ ತೊಗೊಳ್ಳಿ, ಗಾಜಿನ ಬೋಲ್ ತೊಗೊಳ್ಳಿ. ಗಾಜಿನ ಬೋಲಲ್ಲಿ ಇಲ್ಲಿ ಹೇಳ್ತಾ ಬರ್ತೀನಿ, ತಿಳಿಸ್ತಾ ಹೋಗ್ತೀನಿ. ನೋಡಿ, ನಾನು 2 ಬೋಲ್ ಇಟ್ಕೊಂಡಿದ್ದೀನಿ. ಆದರೆ ನಿಮ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಇದು ನಮ್ಮ ಮನೇಲಿ ಪೂಜೆ ಮಾಡುವ ವಸ್ತುಗಳು ಇದು. ಅದನ್ನು ನಿಮ್ಮ ಜೊತೆನೇ ನಾನು ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ, ನಿಮ್ಮ ಜೊತೆನೇ ಶೇರ್ ಮಾಡೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 2 ಗಾಜಿನ ಬಟ್ಲುಗಳು ತೊಗೊಂಡಿದ್ದೀನಿ. ಆದರೆ ಒಂದೇ ಬಟ್ಲು ನಮಗೆ ಬೇಕಾಗಿರೋದು. ನಿಮ್ಗೆ ತಿಳಿಸ್ಕೊಡೋಕ್ಕೋಸ್ಕರ ನಾನು 2 ತೊಗೊಂಡಿದ್ದೀನಿ. ಒಂದು ಬಟ್ಲು ತೊಗೊಳ್ಳಿ, ಅದರಲ್ಲಿ ಒಂದು ಅರಿಶಿನ ಕೊಂಬು ಹಾಕಿ 6 ಕವಡೆ ಹಾಕಿ ಫ್ರೆಂಡ್ಸ್. 6 ಕವಡೆ ಹಾಕಿ 6 ಗೋಮತಿ ಚಕ್ರ ಹಾಕಿ. ಗೋಮತಿ ಚಕ್ರ ಅಂದರೆ ನೀವು ಗಂಧಿಗೆ ಅಂಗಡಿಲಿ ಹೋಗಿ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಫ್ರೆಂಡ್ಸ್. ಕವಡೆನೂ ಅಷ್ಟೇ ಗಂಧಿಗೆ ಅಂಗಡಿಲಿ ಸಿಗುತ್ತೆ. 6 ಗೋಮತಿ ಚಕ್ರ ಹಾಕಿ. ಮತ್ತು ಬಟ್ಲು ಅಡಿಕೆ ಒಂದೇ ಆದರೆ ಸಾಕು. ನಾನು 2 ಬಟ್ಲು ಅಡಿಕೆ ದೇವ್ರ ಪೂಜೆ ಮಾಡೋಕ್ಕೆ ನಾನು ದೇವ್ರ ಮನೇಲಿ ಇಟ್ಟಿರ್ತೀನಿ. ಹಾಗಾಗಿ 2 ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಒಂದೇ ಬಟ್ಲು ಅಡಿಕೆ ಆದರೆ ಸಾಕು ಫ್ರೆಂಡ್ಸ್. ಆಮೇಲೆ ಕಮಲದ ಬೀಜ ಅಂದರೆ ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅನ್ನೋಂಗೆ ಇಲ್ಲ. 6 ಕಮಲದ ಬೀಜ. ಶ್ರೀಫಲ ಅಂದರೆ ಗೊತ್ತಿದೆ, ಅದನ್ನು ಕೂಡ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಾನು ಹೇಳೋ ಪ್ರತಿಯೊಂದು ಗಂಧಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಅದನ್ನು ಶ್ರೀಫಲನೂ 6 ತೊಗೊಳ್ಳಿ. ಶ್ರೀಫಲ ಒಂದೇ ಆದರೆ ಸಾಕು ಫ್ರೆಂಡ್ಸ್. ಶ್ರೀಫಲ ಒಂದೇ ಆದರೆ ಸಾಕು. ಕಮಲದ ಬೀಜ 6 ತೊಗೊಳ್ಳಿ. ₹5 ಕಾಯಿನ್ಸು
ಅದನ್ನು ಹಾರಿಟ್ಟಿದ್ದೀನಿ, ಮತ್ತು ಏಲಕ್ಕಿ ಹಾರಿಟ್ಟಿದ್ದೀನಿ, ಲವಂಗ ಹಾರಿಟ್ಟಿದ್ದೀನಿ. ಆಮೇಲೆ 5 ರೂಪಾಯಿ ಕಾಯಿನು ಕೂಡ ನಾನು ಹಾರಿಟ್ಟಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಚಿನ್ನದ ಕಾಯಿನ್ ಇದ್ದರೆ ಚಿನ್ನದವ್ರು ಇಡ್ಬೋದು, ಇಲ್ಲ ಅಂದರೆ 5 ರೂಪಾಯಿ ಕಾಯಿನ್ ಬೇಕಾದರೂ ಇಡ್ಬೋದು. ಏಲಕ್ಕಿ ಮತ್ತು ಲವಂಗ ಹೇಳಿದ್ನಲ್ಲ. ಮತ್ತು ಕೆಂಪು ಗುಲಗಂಜಿ ನಾನೊಂದು 10 ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. 10 ಇತ್ತು ನನ್ನ ಹತ್ರ. ನಾನು 10 ಅಷ್ಟನ್ನು ನಾನು ದಿನಾನು ಪೂಜೆ ಮಾಡೋದಕ್ಕೆ ಉಪಯೋಗಿಸ್ತೀನಿ. ದಿನಾನು ಅದು ದೇವ್ರ ಮನೇಲಿ ಹಾಗೆ ಇಟ್ಬಿಟ್ಟಿರ್ತೀನಿ ನೋಡಿ. ಲವಂಗ ಹಾರೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಬೆಳ್ಳಿ ಲಕ್ಷ್ಮಿನ, ಅಕಸ್ಮಾತ್ ನಿಮ್ಮ ಹತ್ರ ಲಕ್ಷ್ಮಿ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇ ಪೂಜೆ ಮಾಡ್ಬೋದು. ಇಷ್ಟಕ್ಕೆ ಪೂಜೆ ಮಾಡ್ತಾನೆ ನಿಮಗೆ ಆಟೋಮೆಟಿಕ್ಕಾಗಿ ಲಕ್ಷ್ಮಿ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದು ನಿಮಗೆ ಗೊತ್ತೇ ಇರೋದಿಲ್ಲ. ಗೊತ್ತಿಲ್ದಿದ್ದಂಗೆ ನಿಮ್ಮ ಮನೆಗೆ ಲಕ್ಷ್ಮಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಆದರೆ ಇದ್ದರೆ ಬೆಳ್ಳಿದು ಲಕ್ಷ್ಮಿ ಇಡಿ, ವಿಗ್ರಹ ಇಡಿ. ಇಲ್ಲ ಅಂದರೆ ಈಗೇ ಇಟ್ಬಿಟ್ಟು ಇದ್ರ ಮೇಲೆ ಲಕ್ಷ್ಮಿ ವಿಗ್ರಹ ಇಟ್ಬಿಟ್ಟು ನೀವು ಪೂಜೆ ಮಾಡ್ತಾ ಬನ್ನಿ ಫ್ರೆಂಡ್ಸ್. ನಿಮಗೆ ಗೊತ್ತಿಲ್ದಿದ್ದಂಗೆ ಒಂದು ಒಳ್ಳೇದಾಗ್ತಾ ಇರುತ್ತೆ ನೋಡಿ. ಇದನ್ನಿಷ್ಟನ್ನು ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಒಂದು ಹೂವು ಇಟ್ಬಿಟ್ಟು, ಇದು ಲಕ್ಷ್ಮಿಗೆ ಅಂದರೆ ನಾನು ಕುಂಕುಮಾರ್ಚನೆ ಮಾಡಿದ್ದೆ, ಹಾಗಾಗಿ ಹಾಗೇ ಇದೆ. ಅದನ್ನು ನಾನು ಕುಂಕುಮಾರ್ಚನೆ ಮಾಡಿರೋದು ನಾವು ತೊಳೆಯೋದು ಬೇಡ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಮತ್ತು ನಾನು ಅಭಿಷೇಕ ಮಾಡ್ಕೊಳ್ಳುವಾಗ ನಾವು ಇದು ಮಾಡ್ಕೊತೀವಿ. ನೀವು ನೋಡಿ ಫ್ರೆಂಡ್ಸ್, ಈ ಥರ ನಾನು ನಮ್ಮ ಮನೇಲಿ ಪೂಜೆ ಮಾಡೋದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ವಿಷಯಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.